ಬಂದ್ರಿ. ಹಾಗೇನೆ ಈ ಮ್ಯಾನೇಜ್ಮೆಂಟ್ ಮತ್ತೆ ಪ್ರೊಫೆಷನಲ್ ಎಕ್ಸಲೆನ್ಸ್ ಇನ್ಸ್ಟಿಟ್ಯೂಷನ್ಸ್ ಇವತ್ತು ತುಂಬಾ ಅಗತ್ಯ ಇದೆ. ವೃತ್ತಿಪರವಾದಂತಹ ಕೋರ್ಸ್ಗಳು ಮತ್ತೆ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಇದ್ರ ಕಡೆಗೆ ಕೂಡ ತಾವು ಹೆಚ್ಚು ಒತ್ತು ಕೊಟ್ಟಿದ್ದೀರಿ ಅಂತ ಅನ್ಸುತ್ತೆ. ಈ ಸಂಸ್ಥೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಒಂದು 10 ವರ್ಷದಿಂದ ನಾವು ಒಂದು ಐಡಿಯಾ, ಒಂದು ಮೈಂಡ್ನಲ್ಲಿ ಒಂದೇ ಪಾಯಿಂಟ್ ಡಿಸ್ಟರ್ಬಿಂಗ್ ಇತ್ತು ನಮ್ಮ ಮೈಂಡ್ಗೆ. ಆ ಕ್ಲಾಸಸ್ನಲ್ಲಿ ಥಿಯರಿ ಹೇಳ್ಕೊಡ್ತಾರೆ ಪಾಠ, ಬಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅವ್ರಿಗೆ ಅರ್ಥ ಆಗಲ್ಲ. ಸೊ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಆ ಪ್ರೊಫೆಷನಲ್ ಎಜುಕೇಶನ್ MBA ಇನ್ಸ್ಟಿಟ್ಯೂಷನ್ಸ್ 1000 ಇನ್ಸ್ಟಿಟ್ಯೂಷನ್ಸ್ ಇರ್ತಾರೆ, ಬಟ್ ಕಾಂಪಿಟೆಂಟ್ ಪ್ರೊಫೆಷನಲ್ಸ್ ಡೆವಲಪ್ ಮಾಡೋಕ್ಕೆ ಆಲ್ರೌಂಡ್ ಐಡಿಯಾಸ್ ಬರಬೇಕು ಅವ್ರಿಗೆ. ಸೊ ಥಿಯರಿ ಒಂದು 30-40% ಥಿಯರಿ, 30-40% ಪ್ರಾಕ್ಟಿಕಲ್ಸ್. ಮಾರ್ಕೆಟ್ ಅವ್ರ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಹೋಗಿ ಇಂಟರ್ನ್ಶಿಪ್ ಐಡಿಯಾ ಬರುತ್ತೆ ಅವ್ರಿಗೆ, ಹೇಗೆ ಬಿಸ್ನೆಸ್ ಮಾಡ್ತಾರೆ, ಹೇಗೆ ವ್ಯವಸಾಯ ಆಗುತ್ತೆ, ಫ್ಯೂಚರ್ನಲ್ಲಿ ಹೇಗೆ ಸ್ಕಿಲ್ಸ್ ಡೆವಲಪ್ ಮಾಡಬೇಕು, ನಾಲೆಜ್ ಬೇಸ್ಡ್, ಬಿಸ್ನೆಸ್ ಬೇಸ್ಡ್. ಪ್ರಾಕ್ಟಿಕಲ್ಸ್ ನೋಡಿ, ನಾವು ಸಿಲೆಬಸ್ ಕಂಪ್ಲೀಟ್ ನೀಡ್ ಬೇಸ್ ಇರಬೇಕು ಸಿಲೆಬಸ್. ಆ ಉದ್ದೇಶದಿಂದ ನಾವು ಪ್ರೊಫೆಷನಲ್ ಕೋರ್ಸಸ್, ಇಂಜಿನಿಯರಿಂಗ್ ಆಗಲಿ, MBA, ಪೋಸ್ಟ್ ಗ್ರ್ಯಾಜುಯೇಷನ್, 1/3 ಥಿಯರಿ, 1/3 ಪ್ರಾಕ್ಟಿಕಲ್ಸ್, 1/3 ಎಕ್ಸ್ಪೀರಿಯನ್ಸ್, ವ್ಯಾಲ್ಯೂಸ್, ಎಥಿಕ್ಸ್. 3 ಟೈಪ್ ಅಪ್ರೋಚ್, 3 ಅಪ್ರೋಚ್ ಸಿಸ್ಟಮ್ ಎನ್ವೈರನ್ಮೆಂಟ್ ಮಾಡೋಕ್ಕೆ ಚೇಷ್ಟೆ ಮಾಡಿದ್ದಾರೆ. ತುಂಬಾ ಒಳ್ಳೇದು. ನೀವು ಒಂದ್ ಕಡೆ ಈಗ ಇವತ್ತು ಶಿಕ್ಷಣ ರಂಗ ಅಂತ ಅಂದ್ರೆ ಇದೊಂದು ಬಿಸ್ನೆಸ್ ಮಾಡೋದಕ್ಕೆ ಒಂದು ಫೀಲ್ಡ್ ಅಂತ ಇದೆ. ಇದು ಒಂದ್ ರೀತಿ ಸತ್ಯನೂ ಅಲ್ಗಳೆಯಕ್ಕೂ ಆಗೋದಿಲ್ಲ. ಆದ್ರೆ ಇದ್ರ ಜೊತೆಗೆ ಒಂದು ಉಚಿತವಾದ ಶಾಲೆ ಮಾಡಬೇಕು ಅಂತ ಯಾವ ಸಂದರ್ಭದಲ್ಲಿ ಅನ್ನಿಸ್ತು? ಯಾಕಂದ್ರೆ ನೀವು ಕನಕಪುರ ಮತ್ತು ಅಮೇಥಿಯಲ್ಲಿ ಸಂಪೂರ್ಣ ಉಚಿತವಾದ ಶಾಲೆಗಳನ್ನ ನಡೆಸ್ತಾ ಇದ್ರಿ. ನಾವು ಹೇಳಿದ್ವಿ, ಈ ದೇಶದಲ್ಲಿ 1 ಮಿಲಿಯನ್ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್, ಕಂಪ್ಲೀಟ್ ಗೌರ್ಮೆಂಟ್ ಎಜುಕೇಶನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಮುಂದಿನ ಬರಬೇಕು. ನಮ್ಮ ಐಡಿಯಾನಲ್ಲಿ ಏನಿತ್ತು, ಅದೇ 3% ಬಿಸ್ನೆಸ್ ಲೀಡರ್ಸ್, 17% ನಾಲೆಜ್ ಫೋರ್ಸ್. ಉಚಿತ ಶಾಲೆ 60% ಫೋರ್ಸಸ್ ಇಂಡಿಯಾನಲ್ಲಿ ಅವ್ರಿಗೆ ಎಜುಕೇಶನ್ಗೆ ಸಾಧ್ಯ ಆಗ್ತಾ ಇದ್ದಿಲ್ಲ. ಅದು ಹಿಸ್ಟ್ರಿನಲ್ಲಿ ನೋಡಿದ್ದು ಇವತ್ತು ನಾವು ನೋಡ್ತಾ ಇದೆ. 1 ಮಿಲಿಯನ್, ಒಂದು 10 ಲಕ್ಷ ಶಾಲೆ ಇದೆ ಗೌರ್ಮೆಂಟ್, ಪ್ರೈವೇಟ್ 1 ಲಕ್ಷ ಶಾಲೆ ಇರ್ಬೋದು. 25 ಕೋಟಿ ಜನ ಇದ್ದಾರೆ ಮಕ್ಕಳು ಈ ದೇಶದಲ್ಲಿ. ಸೊ ಪ್ರೈವೇಟ್, ನಾವು ಒಂದು ಫ್ರೀ ಸ್ಕೂಲ್, ಉಚಿತ ಶಾಲೆ, ಉಚಿತ ಶಾಲೆನೂ ಎಷ್ಟು ಅತ್ಯಾಕರ್ಷಕವಾಗಿದೆ ನೋಡೋದಕ್ಕೆ. ಕಟ್ಟಡ ನೀವು ಬೇರೆ ಹಣ ತಗೊಳ್ಳೋ ಶಾಲೆಗಿಂತ ಯಾವುದೇ ರೀತಿ ಕಡಿಮೆ ಇಲ್ಲ. ಇದು ಸೇಮ್ ಫೆಸಿಲಿಟೀಸ್. ಅವಾಗ ನೋಬಡಿ ಮೈಂಡ್ ಕೆಪಾಸಿಟಿನಲ್ಲಿ ದೇವರು ಶಕ್ತಿ ಒಂದೇ ಟೈಪ್ ಕೊಟ್ಟಿದ್ದಾರೆ ಜನಗೆ. ಅವ್ರಿಗೆ ಅವಕಾಶ ಸಿಕ್ಲಿಲ್ಲ ಅಂತಾರಾಷ್ಟ್ರೀಯ ಎಜುಕೇಶನ್. ಆ ಮೈಂಡ್ ಇಂದ ನಾವು ಇದು ಫ್ರೀ ಸ್ಕೂಲ್ ಅಲ್ಲಿ ಕನಕಪುರ ತಾಲೂಕಿನಲ್ಲಿ 108 ವಿಲೇಜಸ್ ಸುತ್ತಮುತ್ತ ಹಳ್ಳಿಯಿಂದ ಅವ್ರಿಗೆ ಸೇಮ್ ಶಿಕ್ಷಣ ಅಲ್ಲಿ 300 acres ಫೆಸಿಲಿಟಿನಲ್ಲಿ ಅವ್ರಿಗೆ ಸ್ಪೋರ್ಟ್ಸು, ಆಲ್ರೌಂಡ್ ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರು, ಟೀಚಿಂಗ್, ಎಜುಕೇಶನ್ ಸೇಮ್. ಅವ್ರಿಗೆ ಬಿಸ್ನೆಸ್ ಫ್ಯಾಮಿಲಿಯಿಂದ ಬರ್ತಾರೆ, ಅವರು ಅಂತಾರಾಷ್ಟ್ರೀಯ ಎಜುಕೇಶನ್ ಸಿಗ್ಬೋದು. ಇವ್ರಿಗೆ ಅದೇ ಟೈಪ್ ಎಜುಕೇಶನ್ ಸಿಗ್ಬೇಕು, ಈಕ್ವಾಲಿಟಿ ಇರುತ್ತೆ. ಸೊ ಈ ದೇಶದಲ್ಲಿ ಏನಾಗುತ್ತೆ, ಯಾರ ಹತ್ರ ಹಣ ಜಾಸ್ತಿ ಇದೆ, ಯಾರ ಹತ್ರ ಹಣ ಇಲ್ಲ, ಅದು ಕಂಪ್ಯಾರಿಸನ್ ಬರುತ್ತೆ. ಕ್ವಾಲಿಟಿ ವೈಸ್ ಹ್ಯೂಮನ್ ಡೆವಲಪ್ಮೆಂಟ್ ನಮ್ದು ಮಾನವ ಧರ್ಮ. ನಾವು ಏನು ಕಾಸ್ಟ್, ಕ್ರೀಡ್, ರಿಲಿಜನ್ ನೋಡಿಲ್ಲ ಜೀವನದಲ್ಲಿ. ಮನುಷ್ಯನಲ್ಲಿ ಒಂದು ಇಚ್ಛಾಶಕ್ತಿ ಇರುತ್ತೆ, ಒಂದು ಟ್ಯಾಲೆಂಟ್ ಇರುತ್ತೆ. ಮಕ್ಕಳಿಗೆ ಅಲ್ಲಿ ಮಕ್ಕಳು ಒಳ್ಳೆ ಫ್ಯಾಮಿಲಿಯಿಂದ, ಅವ್ರ ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದ್ರೆ ಅವರು ಮಕ್ಕಳು, ಇವರು ವಿಲೇಜ್ ನಲ್ಲಿ ಇದ್ರೆ ಅವರು ಮಕ್ಕಳು. ಇಬ್ರಿಗೆ ಸೇಮ್ ಎಜುಕೇಶನ್ ಸಿಕ್ಕಿದ್ರೆ ಆಟೋಮೆಟಿಕ್ಲಿ ಇಂಟಿಗ್ರೇಷನ್ ಚೆನ್ನಾಗಿರುತ್ತೆ ಸೊಸೈಟಿಗೆ, ಒಂದು ಬ್ಯಾಲೆನ್ಸ್ ಇರುತ್ತೆ ಸೊಸೈಟಿ. ಆ ಉದ್ದೇಶದಿಂದ ನಾವು 2500 ಸ್ಟೂಡೆಂಟ್ಸ್ ಅಲ್ಲಿ ಜೈನ್ ವಿದ್ಯಾನಿಕೇತನಲ್ಲಿ ಫ್ರೀ ಎಜುಕೇಶನ್, ಸೇಮ್ ಫೆಸಿಲಿಟೀಸ್. ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಏನು ಫೆಸಿಲಿಟಿ ಇದೆ ಅವ್ರಿಗೆ ಸೇಮ್ ಫೆಸಿಲಿಟೀಸ್. ಆಟ, ಊಟ, ಪಾಠ, ಆಲ್ರೌಂಡ್ ಡೆವಲಪ್ಮೆಂಟ್ ಎಲ್ಲವೂ ಕೂಡ ವ್ಯವಸ್ಥೆ ಮಾಡಿದ್ದೀರಿ. ₹1 ಫೀಸ್ ತಗೊಳ್ತೀವಿ. ₹1. ಆ ₹1 ಯಾಕೆ ತಗೊಳ್ತೀರಿ? ಸುಮ್ಮನೆ ಅದು ಯಾವ್ದು ಏನು ಫ್ರೀ ಕೊಟ್ರೆ ಅದು ವ್ಯಾಲ್ಯೂ ಇರಲ್ಲ. ಅಟ್ಲೀಸ್ಟ್ ₹1 ಆದ್ರೂ ಕೊಡ್ಲಿ ಅಂತ. ₹1. ತುಂಬಾ ಒಂದು ಒಳ್ಳೆ ಚಿಂತನೆ ನಡೆಸಿದ್ದೀರಿ. ನಮ್ಮ ಭಾರತದಲ್ಲಿ 6,76,000 ವಿಲೇಜಸ್, ಒಂದು 5 ಕೋಟಿ ಮಕ್ಕಳಿಗೆ ಪ್ರೈವೇಟ್ ಏಜೆನ್ಸೀಸ್ ಅಡಾಪ್ಟ್ ಮಾಡ್ರೆ RT ಒಂದು ಆಕ್ಟ್ ಬಂತು, HRD ಮಿನಿಸ್ಟ್ರಿ. ಅದು ಬೆಸ್ಟ್ ಆಕ್ಟ್.
25%ಗೆ ಮಕ್ಕಳಿಗೆ ಅವ್ರಿಗೆ ಆಗುವ ಫೆಸಿಲಿಟಿ ಇರಲ್ಲ, ಅವ್ರಿಗೆ ಎಜುಕೇಶನ್ ಸಿಕ್ಕುತ್ತೆ, ದೇಶಕ್ಕೆ ಉನ್ನತಿ ಆಗುತ್ತೆ. ನಿಮ್ ದೃಷ್ಟಿನಲ್ಲಿ ಈ ಕಾನೂನು ಬಂದಿದ್ದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಬಹಳ ಒಳ್ಳೇದು ಕಾನೂನು. ನಾವು 10 ವರ್ಷ ಮುಂಚೆ ಇಂಪ್ಲಿಮೆಂಟ್ ಮಾಡಾಯ್ತು. 500 ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್, 2000 ಫ್ರೀ ಎಜುಕೇಶನ್, 400% ನಾವು ಎಜುಕೇಶನ್, 25% ಗೌರ್ಮೆಂಟ್ ಮಾಡಿದ್ದಾರೆ. ಸೊ 30 ಸ್ಟೂಡೆಂಟ್ಸ್ ನಲ್ಲಿ 10 ಸ್ಟೂಡೆಂಟ್ಸ್ ಜಾಯಿನ್ ಆದ್ರೆ ಅವ್ರಿಗೆ ಈಕ್ವಾಲಿಟಿ. ನಿಮ್ಮ ರೀತಿಯ ಚಿಂತನೆಯನ್ನ ಸರ್ಕಾರ ನಡೆಸ್ತು ಅಂತ ಒಂದು ಸಂತೋಷ ನಿಮಗೆ? ಬಹಳ ಸಂತೋಷ. ಅವ್ರು 10 ವರ್ಷ ಮುಂಚೆ ನಾವು ಈ ದೇಶದಲ್ಲಿ ಆಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತಾರೆ, ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಅವ್ರ ಹತ್ರ ಮ್ಯಾನೇಜ್ಮೆಂಟ್ ಹತ್ರ ನಾವು ಮಾತಾಡಿದ್ದು, ನಿಮ್ಮ ಲೊಕ್ಯಾಲಿಟಿನಲ್ಲಿ ಒಂದು 500 ಮಕ್ಕಳಿಗೆ ಎಜುಕೇಶನ್ ಕೊಡ್ಬೋದು. ಕ್ಲಾಸಸ್ನಲ್ಲಿ ಸ್ಟ್ರೆಂತ್ 35-40 ಇರುತ್ತೆ, ನೀವು 10 ಆ್ಯಡ್ ಮಾಡಿ, ಸೇಮ್ ಇನ್ಫ್ರಾಸ್ಟ್ರಕ್ಚರ್, ಸೇಮ್ ಲೈಬ್ರರಿ, ಅಥವಾ ಸ್ಪ್ಲಿಟ್ ಟೈಮಿಂಗ್ ಮಾಡ್ಬೋದು. ಅಪ್ ಟು 3 o'clock ಸ್ಕೂಲ್ ಇದೆ, ಆಫ್ಟರ್ 3 o'clock ಲೊಕ್ಯಾಲಿಟಿ ಮಕ್ಕಳಿಗೆ ಸೇಮ್ ಬಿಲ್ಡಿಂಗು, ಸೇಮ್ ಇನ್ಫ್ರಾಸ್ಟ್ರಕ್ಚರ್. ಮೇಸ್ಟ್ರಿಗೆ ಒಂದು 15% ಎಕ್ಸ್ಟ್ರಾ ನಾವು ಆನರೇರಿಯಂ ಅವ್ರಿಗೆ ಫೆಸಿಲಿಟಿ ಮಾಡಿದ್ರೆ ಅವರೇ ಬಂದು ಹೇಳ್ಕೊಡ್ತಾರೆ. ಆಟೋಮೆಟಿಕ್ಲಿ 100% ಲಿಟ್ರಸಿ ಈಸಿ ಆಗುತ್ತೆ. ನಾವು ಒಬ್ಬರು ಮಾಡೋದ ಚಾನ್ಸ್ ಇಲ್ಲ. ಈ ದೇಶದಲ್ಲಿ 10 ಕೋಟಿ ಜನಗೆ ಉಚಿತ ಶಿಕ್ಷಣ ಬೇಕು, ಅವ್ರಿಗೆ ಒಳ್ಳೆ ಶಿಕ್ಷಣ ವಾತಾವರಣ ಇರಬೇಕು ಅವ್ರಿಗೆ. ಸೊ ಆಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಗೌರ್ಮೆಂಟ್ಸ್ ಕೋಆಪರೇಟ್ ಮಾಡ್ರೆ, ಗವರ್ಮೆಂಟ್, ಕಾರ್ಪೊರೇಟ್ ಅಂಡ್ NGOs, ಆಲ್ 3 ಜಾಯಿನ್ ಕನೆಕ್ಟ್ ಆದರೆ ಆಟೋಮೆಟಿಕ್ಲಿ ನಮ್ಮ ದೇಶದಲ್ಲಿ 10 yearsನಲ್ಲಿ 100% ಲಿಟ್ರಸಿ ಆಗುತ್ತೆ. 100%. ಯಾವ ಕಂಟ್ರೀಸ್ಗೆ ನಾವು ಕಾಂಪೀಟ್ ಮಾಡ್ಬೋದು. ನಮ್ಮ ಹ್ಯೂಮನ್ ಟ್ಯಾಲೆಂಟ್ಸ್ ಅಷ್ಟು ಪವರ್ಫುಲ್ ಇದೆ. ನಮ್ಮ ಸಂಸ್ಥೆ ಉದ್ದೇಶ ಅದೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಆಲ್ ರೌಂಡ್ ಡೆವಲಪ್ಮೆಂಟ್, ಎಜುಕೇಶನ್, ಪರ್ಸನಾಲಿಟಿ, ವ್ಯಾಲ್ಯೂಸ್ ಅಂಡ್ ಕಾನ್ಫಿಡೆನ್ಸ್. ತುಂಬಾ ಜೀವನ ಒಳ್ಳೆ ಆಗುತ್ತೆ ಅವರಿಗೆ. ತುಂಬಾ ಒಳ್ಳೆ ಉದ್ದೇಶಗಳನ್ನು ಇಟ್ಕೊಂಡು ಇಷ್ಟೊಂದು ಶೈಕ್ಷಣಿಕ ಸಂಸ್ಥೆಗಳನ್ನ ಆರಂಭ ಮಾಡಿದಾಗ ಒಂದು ಕನಸಿರ್ತದೆ, ನಮ್ಮದು ಒಂದು ವಿಶ್ವವಿದ್ಯಾಲಯ ಆದ್ರೆ ಹೇಗೆ ಅಂತ. ಅದು ಕನಸು ನನಸಾಗೋಗ್ಬಿಡ್ತು ನಿಮ್ಗೆ. ಆ ಕ್ಷಣ ಹೇಗನ್ನಿಸ್ತು? 18,000 ಕಾಲೇಜಸ್ ಇಂಡಿಯನ್, ಗವರ್ಮೆಂಟ್ ಯೂನಿವರ್ಸಿಟಿ ಒಂದು 300 ಯೂನಿವರ್ಸಿಟೀಸ್, ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಒಂದು ಅಟಾನಮಿ ಸಿಕ್ಕುತ್ತೆ. ನಮ್ಮ ಸಿಲೆಬಸ್ ಮಾರ್ಕೆಟ್ ಬೇಸ್ಡ್, ವ್ಯಾಲ್ಯೂ ಬೇಸ್ಡ್, ನೀಡ್ ಬೇಸ್ಡ್ ಎಜುಕೇಶನ್. ಸಿಲೆಬಸ್ ಒನ್ಸ್ ಇನ್ 3 years, ಒನ್ಸ್ ಇನ್ 5 years ಏನಾದ್ರೆ ವರ್ಲ್ಡ್ ಈಸ್ ಪ್ರೋಗ್ರೆಸಿಂಗ್ ವೆರಿ ಫಾಸ್ಟ್. ನಾವು ಕಂಪ್ಯಾಟಬಲ್ ಇರಬೇಕು ವರ್ಲ್ಡ್ ಜೊತೆನಲ್ಲಿ. ಸೊ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ಇದ್ರೆ ನಿಮ್ಮ ಹತ್ರ ಬೋರ್ಡ್ ಆಫ್ ಸ್ಟಡೀಸು, ಕಾರ್ಪೊರೇಟ್ಸು, ಕಮ್ಯುನಿಟಿ ಪಾರ್ಟಿಸಿಪೇಷನ್, ಸಿಲೆಬಸ್ ಡೆವಲಪ್ಮೆಂಟ್, ಕರಿಕ್ಯುಲಮ್ ಡೆವಲಪ್ಮೆಂಟ್ಗೆ ಬಹಳ ಅನುಕೂಲ ಆಗುತ್ತೆ. ನಮಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಕೋರ್ಸಸ್ ಅಡ್ಯಾಪ್ಟ್ ಮಾಡಬೇಕು, ಜ್ಞಾನ ತಾಂತ್ರಿಕ ಇರ್ಬೋದು, ಯಾ ಟೆಕ್ನಾಲಜಿ ಕೋರ್ಸಸ್ ಇರ್ಬೋದು. ಆ ಒಂದು ಐಡಿಯಾಯಿಂದ ನಮಗೆ ಒಂದು ಯೂನಿವರ್ಸಿಟಿ ಮಾಡೋಕ್ಕೆ ಇಷ್ಟ ಆಯಿತು. 3 ವರ್ಷ ಮುಂಚೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾನ್ಯತೆ ಮಾಡಿದ್ದಾರೆ ಜೈನ್ ಯೂನಿವರ್ಸಿಟಿ. ಇವತ್ತು ಒಂದು 50-100 ಕೋರ್ಸಸ್ ಎಕ್ಸ್ಟ್ರಾ ನಾವು ಹೊಸ ಕೋರ್ಸಸ್ ಮಾರ್ಕೆಟ್ ಫ್ಯೂಚರ್ನಲ್ಲಿ ಹೇಗೆ ಅವ್ರಿಗೆ ಜಾಬ್ ಕೆರಿಯರ್ಸ್ನಲ್ಲಿ ಯಾವ್ಯಾವ ಏರಿಯಾಸ್ನಲ್ಲಿ ಫ್ಯೂಚರ್ ಇರುತ್ತೆ ಆ ಟೈಪ್ ಕೋರ್ಸಸ್ ಒಂದು ಐಡಿಯಾ ನೀವು ಮೊದಲನೇ ಕಾಲೇಜ್ ಆರಂಭ ಮಾಡಿದಾಗ ಯಾವತ್ತೋ ಒಂದಿನ ಯೂನಿವರ್ಸಿಟಿ